ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸ್ ಇಂದ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂತ. ಸುಮಾರು ಜನ ನನಗೆ ಇಷ್ಟು ಪರ್ಸೆಂಟೇಜ್ ಬಂದಿದೆ, ನಂದು ಇಷ್ಟು ಮಾರ್ಕ್ಸ್ ಇದೆ, ಮತ್ತೆ ನಂದು ಈ ಕ್ಯಾಟಗರಿ ಅಂತ ಸುಮಾರು ಜನ ಕಳಿಸ್ತಾ ಇದ್ದೀರಾ. ಆದಷ್ಟು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ ಆಯ್ತಾ. ಆದರೆ ಇನ್ನೂ ಸುಮಾರು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಕೆಲಸ ಇರೋದ್ರಿಂದ. ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಅದು ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ, ಸರಿನಾ. ಕ್ವಶನ್ ಪೇಪರ್ ತುಂಬ ಈಸಿ ಇತ್ತಾ, ತುಂಬ ಕಷ್ಟ ಇತ್ತಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೂ ಒಂದು ಅಂದಾಜು ಮೇಲೆ ಹೇಳಿದ್ದೀನಿ, ಅದು ಭಾಗಶಃ ಸರಿ ಆಗ್ಬೋದು, ಅದರಲ್ಲೂ ತಪ್ಪಿರುತ್ತೆ. ಯಾಕಂದರೆ ನಾನೇನು ತುಂಬ ಬುದ್ಧಿವಂತ ಅಲ್ಲ, ಇಷ್ಟೇ ಬರುತ್ತೆ ಇಷ್ಟೇ ಸೀಟ್ ಸಿಗುತ್ತೆ ಅಂತ ಹೇಳೋಕ್ಕೆ. ಬಟ್ ಏನಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಬರೆದಿದ್ರೆ ನಿಮ್ದು ಅವ್ರಿಗಿಂತ CET ಮಾರ್ಕ್ಸ್ ಜಾಸ್ತಿ ಇದೆ, ಡಿಗ್ರಿಲಿ ಮಾರ್ಕ್ಸ್ ಜಾಸ್ತಿ ಇದೆ ಅಂದರೆ ಏನಿಲ್ಲ, ತೊಂದರೆ ಇಲ್ಲ, ಸಿಗುತ್ತೆ ಅಂತ. ಯಾಕಂದರೆ ತುಂಬ ಕಾಂಪಿಟೇಷನ್ ಇದೆ ಈ ಸಲ. ನಾನಂತೂ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅವರು ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು. ಅವರು ಪಾಪ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಕಷ್ಟ ಇದ್ದರೂ ಕೂಡ ಮೈಸೂರು ಯೂನಿವರ್ಸಿಟಿಲಿ ಓದಬೇಕು ಅನ್ಕೋತಾರೆ. ಅವೆಲ್ಲ ನೋಡಿ ನನಗೆ ಸ್ವಲ್ಪ ಬೇಜಾರಾಯಿತು. ಸೀಟ್ ಸ್ವಲ್ಪ ಜಾಸ್ತಿ ಇರಬೇಕಿತ್ತು, ಎಲ್ಲರಿಗೂ ಅವಕಾಶ ಸಿಗಬೇಕಿತ್ತು ಅಂತ ಅನ್ನಿಸ್ತು. ಆದರೆ ನೋಡೋಣ ಏನಾಗುತ್ತೆ ಅಂತ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಆದರೆ ಇನ್ನೊಂದು ವಿಷಯದ ಬಗ್ಗೆ ನಿಮಗೆ ಮಾತಾಡಬೇಕು. ಯಾಕಂದರೆ ನಾನು ಅಪ್ಲಿಕೇಶನ್ ಓಪನ್ ಆಗಿ 2 ದಿನ ಓಪನ್ ಇರುತ್ತೆ ಪೋರ್ಟಲ್. ಸೆಕೆಂಡ್ ರೌಂಡ್ ಅದು ಸೆಪ್ಟೆಂಬರ್ 3ನೇ ತಾರೀಕೇನು ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಆ ಟೈಮಲ್ಲಿ ಓಪನ್ ಆದಮೇಲೆ ನಾನು ವಿಡಿಯೋ ಮಾಡಿದ್ರೆ ಇದನ್ನು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ, ಕಾಲೇಜ್ ಸೆಲೆಕ್ಷನ್ ಮಾಡೋದು ಹೇಗೆ ಅಂತ. ಅದಕ್ಕೋಸ್ಕರ ನಾನು ಕಾಲೇಜ್ ಸೆಲೆಕ್ಷನ್ ಮಾಡೋದು ಹೇಗೆ ಅಂತ ಒಂದು 2-3 ದಿನದ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಆಯಿತಾ. ಇನ್ನೊಂದು ಕೀ ಆನ್ಸರ್ ಇನ್ನೊಂದು 2-3 ದಿನದಲ್ಲಿ ಬರ್ಬೋದು. ಜೊತೆಗೆ ಅದಾದಮೇಲೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಓಪನ್ ಆಗ್ಬೋದು ಅನ್ನೋ ಮಾಹಿತಿ ಇದೆ. ಅದಕ್ಕೋಸ್ಕರ ನಿಮಗೆ ಕಾಲೇಜ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ಇಲ್ಲಿ ಹೇಳ್ಕೊಡ್ತೀನಿ, ಸರಿನಾ. ಆ್ಯಸ್ ಪರ್ ಸೆಕೆಂಡ್ ರೌಂಡ್ ಓಪನ್ ಆದ ತಕ್ಷಣ ಸೆಕೆಂಡ್ ರೌಂಡ್ ಓಪನ್ ಆಗುತ್ತೆ. ಅದರಲ್ಲೂ ಸ್ವಲ್ಪ ಡೀಟೇಲ್ಸ್ಗಳು ಕೇಳಿರ್ತಾರೆ. ನೀವು ಡಿಗ್ರಿಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಅದು ಇದು, ಅದಾದ್ಮೇಲೆ ಮಾಮೂಲಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್, ಅದು ಎಲ್ಲ ಒಂದಿಷ್ಟು ಡೀಟೇಲ್ಸ್ಗಳನ್ನ ಕೇಳಿರ್ತಾರೆ. ಅದಾದ ಮೇಲೆ ಲಾಸ್ಟಲ್ಲಿ ಒಂದು ಆಪ್ಷನ್ ಇರುತ್ತೆ, ಸರಿನಾ, ಕಾಲೇಜ್ ಸೆಲೆಕ್ಷನ್ ಲೀಸ್ಟ್ ಅಂತ. ಸರಿನಾ, ನಿಮ್ಗೆ ಅರ್ಥ ಆಗಲಿ, ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ ಒಂದು ಮಾಡೆಲ್ ಥರ ರೆಡಿ ಮಾಡ್ಕೊಂಡಿದ್ದೀನಿ, ಕಾಲೇಜ್ ಸೆಲೆಕ್ಷನ್ ಲೀಸ್ಟ್ ಅಂತ. ಈಗ ಒಂದು ಸಬ್ಜೆಕ್ಟ್ ಅಂದರೆ, ಈಗ ಕನ್ನಡ ಅಂದರೆ ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ, ಕನ್ನಡ ಮೈಸೂರು ಯೂನಿವರ್ಸಿಟಿ ಅಂಡರಲ್ಲಿ ಎಷ್ಟು ಕಾಲೇಜ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಅದೊಂದು ಇಷ್ಟು ಕಾಲೇಜ್ ಬರುತ್ತೆ ಅಂತ ಸುಮ್ಮನೆ ಬರ್ಕೊಂಡಿದ್ದೀನಿ. ಇದೇ ಕಾಲೇಜಸ್ ಇರುತ್ತೆ ಅಂತಲ್ಲ, ನಿಮ್ಮ ಕೆಮಿಸ್ಟ್ರಿಲಿ ಅಥವಾ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಈ ಥರ ಒಂದಿಷ್ಟು ಸಬ್ಜೆಕ್ಟ್ಗಳು ಬರ್ಬೋದು. ನೋಡಿ ಈ ಥರ ಇರುತ್ತೆ, ಸರಿನಾ. ಲಾಸ್ಟಲ್ಲಿ ಕಾಲೇಜ್ ಸೆಲೆಕ್ಷನ್ ಲೀಸ್ಟ್ ಅಂತ ಹೇಳಿ ಕಾಲೇಜ್ ಹೆಸರುಗಳನ್ನ ಈ ಥರ ಬರೆದಿರ್ತಾರೆ, ಇಂಗ್ಲೀಷಲ್ಲಿ ಇರುತ್ತೆ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ DOS ಅಂತ ಇರ್ತಾರಲ್ಲ, ಅದೇ ಥರ ಕೊಟ್ಟಿರ್ತಾರಲ್ಲಿ. ನಮಗೆ ಸ್ಟಾರ್ಟಿಂಗಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆನ ಕುವೆಂಪು ಇನ್ಸ್ಟಿಟ್ಯೂಟ್ ಆಫ್ ಕನ್ನಡ ಸ್ಟಡೀಸ್ ಅಂತ ಕೊಟ್ಬಿಟ್ಟಿದ್ರು. ನಮಗೆ ಗೊತ್ತಾಗಿರಲಿಲ್ಲ, ಆಮೇಲೆ ಹೆಂಗೋ ಗೊತ್ತಾಯಿತು, ಸರಿನಾ. ಈ ಥರ ಲೀಸ್ಟ್ ಇರುತ್ತೆ. ಅದರಲ್ಲಿ ನೀವು ಪ್ರಿಫರೆನ್ಸ್ಗಳನ್ನ ಕೊಡ್ತಾ ಹೋಗಬೇಕು. ಇದು ತುಂಬ ಇಂಪಾರ್ಟೆಂಟು, ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ ನನಗೆ ಗಂಗೋತ್ರಿಲಿ ಓದಬೇಕು ಅನಿಸ್ತಾ ಇದೆ, ಫಸ್ಟ್ ಪ್ರಿಫರೆನ್ಸ್. ಅದಾದಮೇಲೆ ಮಹಾರಾಣಿಸಲ್ಲಿ ಓದಬೇಕು ಅಂತ ಇದೆ, ಸೆಕೆಂಡ್ ಪ್ರಿಫರೆನ್ಸ್. ಅದಾದಮೇಲೆ ಮಹಾರಾಜ ಅಂತ ಅಂದ್ಕೊಳ್ಳಿ, 3ನೇ ಪ್ರಿಫರೆನ್ಸ್. ಅದಾದಮೇಲೆ STM ಕಾಲೇಜು 4th ಪ್ರಿಫರೆನ್ಸ್, JSS 5, ವಿದ್ಯಾ ವಿಕಾಸ 6, ಶಾರದಾ ವಿಲಾಸ್ 7, ಮರಿಮಲ್ಲಪ್ಪ 8, JC 9 ಅಂತ ಈ ಥರ ಇರುತ್ತೆ ಆಯಿತಾ. ನಾನು ಫಿಲ್ ಮಾಡಿದ್ದೀನಿ ನೋಡ್ಕೊಳ್ಳಿ, 1, 2, 3, 4, 5, 6 ಈ ಥರ ಫಿಲ್ ಮಾಡಿದ್ದೀನಿ ಆಯಿತಾ. ನೀವುಗಳು ಏನು ಇದರಲ್ಲಿ ಜಾಗೃತಿ ವಹಿಸ್ಬೇಕು. ಈಸಿ ಮಾಡೋದಲ್ವ ಫಿಲ್ಲು. ಫಸ್ಟ್ ಒಂದು ಬೇಕಾಗಿರೋದನ್ನ ಸೆಲೆಕ್ಷನ್ ಮಾಡಿ, ಸೆಕೆಂಡ್ ಒಂದು ಬೇಕಾಗಿರೋದನ್ನ ಸೆಲೆಕ್ಷನ್ ಮಾಡಿ ಬಿಟ್ಬಿಟ್ರೆ ಸಾಕಲ್ವಾ ಅಂತ ಅನ್ಕೊಬೋದು. ಬಟ್ ಅದು ಮಾಡೋದು ದೊಡ್ಡ ತಪ್ಪು ಆಯಿತಾ. ನಾವು 10 ಪ್ರಯಾರಿಟಿಗಳನ್ನ ನಮಗೆ ಬೇಕಾಗಿರೋ ಪ್ರಯಾರಿಟಿಲೇ ಕೊಡಬೇಕು ಆಯಿತಾ. ಈಗ ನಾನು ಗಂಗೋತ್ರಿ ಹಾಕಿದ್ದೀನಿ ಬಿಡಿ, ನನಗೆ ಗಂಗೋತ್ರಿ ಸಿಕ್ಬಿಡುತ್ತಲ್ಲ, ನೆಕ್ಸ್ಟ್ ಏನು ಚಿಂತೆ ಮಾಡೋದು ಅಂತ ನೀವು ಸುಮ್ಮನೆ ಆಗೋದಲ್ಲ. ಯಾಕಂದರೆ ಮಿಸ್ಸಾಗಿ ಗಂಗೋತ್ರಿ ಸಿಗದೇ ಇದ್ದರೆ ನಿಮ್ಮ ಸ್ಕೀಮ್ ಕನಸೇ ಹಾಳಾಗಿ ಹೋಗುತ್ತೆ, ಸರಿನಾ. ಯಾವ ಕಾಲೇಜು ಏನೋ ನೆಕ್ಸ್ಟು ಮಿಸ್ಸಾಗಿ ಸುಮ್ಮನೆ ಮರಿಮಲ್ಲಪ್ಪ ಓದೋಕ್ಕೆ ಇಷ್ಟ ಇಲ್ಲ ಅಲ್ಲಿ ಹಾಕಿರ್ತೀರಿ, ಆ ಕಾಲೇಜಲ್ಲಿ ಸಿಕ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಆಯಿತಾ. ಅದಕ್ಕೆ ಯೋಚನೆ ಮಾಡಿ, ಇವತ್ತಿಂದನೇ ನನಗೆ ಇದು ಸಿಗದೇ ಇದ್ದರೆ ಒಂದು 4-5 ಕಾಲೇಜು ನೆಕ್ಸ್ಟ್ ಯಾವುದು ಅಂತ ಯೋಚನೆ ಮಾಡಿರಿ. ಆಮೇಲೆ ನಾನು ನಿಮ್ಗೊಂದು ಆಪ್ಷನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ, ಸರಿನಾ. ಲೀವ್, ಹೋಲ್ಡ್, ಕಂಟಿನ್ಯೂ. ಇದು ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಲೀವ್, ಹೋಲ್ಡ್, ಕಂಟಿನ್ಯೂ ಅಂತ ಕಾಲೇಜ್ ಸೆಲೆಕ್ಷನ್ ಲೀಸ್ಟ್ ಅನೌನ್ಸ್ ಆಗುತ್ತೆ. ಅವಾಗ ಅವರು ಒಂದು ಆಪ್ಷನ್ ಕೊಡ್ತಾರೆ, ಲೀವ್, ಹೋಲ್ಡ್ ಆ್ಯಂಡ್ ಕಂಟಿನ್ಯೂ ಅಂತ, ಸರಿನಾ. ಈಗ ಫಸ್ಟ್ನೇ ಆಪ್ಷನ್ ನಿಮಗೆ ಸಿಕ್ಕಿಲ್ಲ, ಸೆಕೆಂಡ್ನೇ ಆಪ್ಷನ್ ಮಹಾರಾಣಿಸಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ನೀವು ಹೋಲ್ಡ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಆ ಕಾಲೇಜ್ ಹೋಲ್ಡಲ್ಲಿರುತ್ತೆ.
ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಪ್ರೋಸೆಸ್. ನೀವು ಆವಾಗ ಏನು ಮೇಲ್ಗಡೆ ಇದೆಯಲ್ಲ ಆ ಕಾಲೇಜಲ್ಲಿ ಮಾತ್ರ ಸೆಲೆಕ್ಷನ್ ಲಿಸ್ಟಲ್ಲಿ ಬರೋಕ್ಕೆ ಸಾಧ್ಯ, ಕೆಳಗಡೆ ಕಾಲೇಜಸಲ್ಲಿ ಬರೋಕ್ಕಾಗಲ್ಲ. ಸರಿನಾ? ಹೋಲ್ಡ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನೀವು ಸೆಲೆಕ್ಷನ್ ಆಗಿರೋ ಕಾಲೇಜ್ ಹೋಲ್ಡಲ್ಲಿ ಇರುತ್ತೆ 2 ದಿನದ ತನಕ. ಅದಾದಮೇಲೆ ಕಂಟಿನ್ಯೂ ಕೊಟ್ಟಿರ್ತೀರ, ಮೇಲ್ಗಡೆ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತಾ ಅಂತ ಅವರು ನೋಡ್ತಾರೆ. ಸಿಕ್ಕಿದ್ರೆ ಎಲ್ಲ ಅನೌನ್ಸ್ ಮಾಡ್ತಾರೆ, ಇಲ್ಲ ಅಂದರೆ 2ನೇ ಕಾಲೇಜಲ್ಲಿ ಯಾವುದಾಗಿರುತ್ತೋ ಸೆಲೆಕ್ಷನ್ ಆಗಿರ್ತೀರೋ ಅದರಲ್ಲೇ ಇರ್ತೀರ. ಆಯಿತಾ? ಲೀವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನನಗೆ ಈ ಕಾಲೇಜ್ ಸೆಲೆಕ್ಷನ್ ಆಗಿರ್ತಿರಲ್ಲ, ಕಾಲೇಜಲ್ಲಿ ನನಗೆ ಓದೋಕ್ಕೆ ಇಷ್ಟ ಇಲ್ಲ, ಆ ಕಾಲೇಜಲ್ಲಿ ನಾನು ಓದಲ್ಲ, ಬೇರೆ ಕಾಲೇಜಲ್ಲಿ ಸೆಲೆಕ್ಷನ್ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸ್ತೀರ. ಇದರಲ್ಲಿ ಏನು ಗೊತ್ತಾ, ನೆಕ್ಸ್ಟ್ ಯಾವ ಕಾಲೇಜ್ ಸಿಗಬೇಕು ಅಂದರೆ ನಿಮಗೆ ಇದ್ರ ಮೇಲ್ಗಡೆ ಇರೋ ಕಾಲೇಜ್, ಈಗ ನಾನು ಶಾರದಾ ವಿಲಾಸ್ 7ನೇ ಆಪ್ಷನ್ ಕೊಟ್ಟಿದ್ದೀನಿ ಅಂದ್ಕೊಳ್ಳಿ, 7ನೇ ಆಪ್ಷನ್ಗಿಂತ ಕೆಳಗಡೆ ಇರೋ ಕಾಲೇಜಸ್ ಸಿಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಪ್ರಯಾರಿಟಿ ಸರಿಯಾಗಿ ಕೊಡಿ ಅಂತ. 6, 5, 4, 3 ಈ ಥರ ಮೇಲ್ಗಡೆ ಹೋಗುತ್ತೆ. ಅದು ತುಂಬ ಮೇಲ್ಗಡೆನೂ ಹೋಗಲ್ಲ, 1 ಕಾಲೇಜ್ 2 ಕಾಲೇಜ್ ಮೇಲ್ಗಡೆ ಹೋಗ್ಬೋದು. ಬಟ್ ನೀವು ಸೆಲೆಕ್ಟ್ ಆಗಿರ್ತೀರಲ್ಲ ಆ ಕಾಲೇಜಲ್ಲಿ ಮತ್ತೆ ನಿಮಗೆ ಸೀಟ್ ಸಿಗಲ್ಲ. ಲೀವ್ ಅಂತ ಕೊಟ್ಟರೆ, ಲೀವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಮೇಲ್ಗಡೆ ಮಾತ್ರ ಅವರು ಸೆಲೆಕ್ಷನ್ಗೆ ನೋಡ್ತಾರೆ, ಇನ್ನೆಲ್ಲರೂ ಸಿಗ್ಬೋದಾ ಅಂತ. ಕೆಳಗಡೆ ಅಂತೂ ನೋಡಲ್ಲ. ಜೊತೆಗೆ ಏನು ಯಾವ ಕಾಲೇಜ್ ಸಿಕ್ಕಿರುತ್ತೋ ಅದು ಕೊಡಲ್ಲ. ಕಂಟಿನ್ಯೂ ಇಷ್ಟು ಆಪ್ಷನ್ ನೆನಪಿರಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಪ್ರಯಾರಿಟಿನ ಫಿಕ್ಸ್ ಮಾಡ್ಕೊಂಬಿಡಿ. ನಾನು ಈ ಕಾಲೇಜಲ್ಲಿ ನನಗೆ ಸೀಟ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಈ ಕಾಲೇಜಲ್ಲಿ ಸಿಗಲಿಲ್ಲ ಅಂದರೆ ಈ ಕಾಲೇಜ್, ಒಂದಕ್ಕೆ ಸ್ಟಿಕಾನೂ ಆಗ್ಬಿಡಿ. ಆಯಿತಾ? ಇಷ್ಟು ಹೇಳೋಕ್ಕೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಇದೇ ರೀತಿ ಏನು ನಮ್ಮ ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ಧಾರವಾಡ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಇನ್ನೂ ಸುಮಾರು ಯೂನಿವರ್ಸಿಟಿಗಳ ಬಗ್ಗೆ ಯಾವುದೇ ರೀತಿಯ ಅಡ್ಮಿಷನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.